ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯ ಬಳಿಕ ಈಗ ಭಾರತದಲ್ಲಿರುವಂತಹ ಪಾಕಿಸ್ತಾನರನ್ನ ವಾಪಸ್ ಪಾಕಿಸ್ತಾನಕ್ಕೆ ಕಳಿಸಬೇಕು ಅನ್ನುವಂಥ ಸರ್ಕಾರದ ಆದೇಶ ಇರುವಂಥದ್ದು. ಇದೀಗ ತುಮಕೂರಿನಲ್ಲೂ ಕೂಡ 3 ಪಾಕಿಸ್ತಾನದ ಪ್ರಜೆಗಳು ಅಂದರೆ ಮಹಿಳೆಯರನ್ನ ಮದುವೆ ಮಾಡಿಕೊಂಡು ಕರೆತಂದಿರುವಂಥ ಮಹಿಳೆಯರಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಪಾಕಿಸ್ತಾನದಿಂದ ಮದುವೆ ಏನು ಒಂದು ಮಹಿಳೆಯನ್ನ ಮದುವೆ ಮಾಡಿ ಕರೆತಂದಿದ್ದಾರೆ ಅವರ ಸಂಬಂಧಿಕರು ನಮ್ಮ ಜೊತೆ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರ್ ನಮಸ್ಕಾರ, ತಮ್ಮ ಹೆಸರು ಸರ್? ಮೊಹಮ್ಮದ್ ವಸೀಂ ಪಾಷಾ ಸರ್. ನಾನು ಅಸ್ಲಾಂ ಅವ್ರ ಚಿಕ್ಕಪ್ಪ. ಅಲ್ಲಿಂದ ಮದುವೆ ಒಂದು ಮಾಡ್ಕೊಂಬಂದಿದ್ವಿ, ಇಲ್ಲ ಒಂದು ಕೊಟ್ಟಿದ್ದೀವಿ. ದೊಡ್ಡಣ್ಣ ಮಗಳಿಗೆ ಒಂದು ಕೊಟ್ಟಿದ್ದೀವಿ. ಅಲ್ಲಿಂದ ನಮ್ಮ ನೆಂಟರಿಗೆ ಒಂದು ಮಾಡ್ಕೊಂಬಂದಿದ್ದೀವಿ ಇಲ್ಲಿ. ಈಗ ನಿಮಗೆ ಯಾವಾಗಿಂದ ಈ ರಿಲೇಶನ್ಶಿಪ್ ನೆಂಟಸ್ತನ ಇದೆಲ್ಲ ಇದೆ ಸರ್? ಪಾಕಿಸ್ತಾನ ಎಲ್ಲ ಒಟ್ಟಿಗಿದ್ರು ಅವಾಗಿಂದಾನು ರಿಲೇಷನ್ ಐತೆ. ಅಲ್ಲಿ ನಮ್ಮ ಚಿಕ್ಕಮ್ಮ ಇದ್ದಾರೆ, ದೊಡ್ಡಪ್ಪ ಇದ್ದಾರೆ, ಎಲ್ಲ ಸುಮಾರಾಗಿ ಜಾಸ್ತಿ ಇದ್ದಾರೆ. ನಾವು ಹೋಗಲ್ಲ, ಇನ್ನೋವರೆಗೆ ಹೋಗಿಲ್ಲ. ನಮಗೆ ಬರೀ ಫೋನ್ನಲ್ಲಿ ಬರ್ತಾಯಿತ್ತು, ಎಲ್ಲ ರಿಕಾರ್ಡಿಂಗ್ ಎಲ್ಲ ಐತೆ SP ಆಫೀಸ್ನಲ್ಲಿ. ಅವ್ರು ಬರೋದು ಹೋಗೋದು ಎಲ್ಲ ಐತೆ. ಅವ್ರು ಯಾರಾದರೂ ಬರ್ತಾ ಇದ್ರ ಸರ್ ಸಂಬಂಧಿಕರು ಮಾತಾಡಿಸ್ಲಿಕ್ಕೆ? ಆವಾಗಲೇ ಬರ್ತಾಯಿದ್ರು. ಅವ್ರು ತೀರೋಗ್ಬಿಟ್ರು. ನಮ್ದು ದೊಡ್ಡಪ್ಪ ಇದ್ರಲ್ಲ, ಅವ್ರು ತೀರೋಗ್ಬಿಟ್ರು. ಹುಸೈನಿಲ್ಲಾ ಶರೀಫ್ ಅಂತ. ಆವಾಗಲೇ ತೀರೋಗಿ ಒಂದು 8 ವರ್ಷ ಆಯಿತು. ನಮ್ಮ ಚಿಕ್ಕಮ್ಮ ಇದ್ರು, ಅವರು ತೀರೋಗ್ಬಿಟ್ರು. ಆವಾಗಲೇ ಅವರು ಅದೇ ಒಂದು 7-8 ವರ್ಷ ಆಯ್ತು. ಈಗ ಸರ್ ಪಾಕಿಸ್ತಾನದಿಂದ ಮದುವೆ ಮಾಡ್ಕೊಂಡ್ ಬಂದಿರೋಂಥವ್ರು ಅವ್ರ ಹೆಸರು ಏನು? ಯಾರಿಗೆ ಮದುವೆ ಮಾಡ್ಕೊಂಡ್ ಬಂದಿದ್ರ? ಫೈಜಾ ಅಂತ. ಅಲ್ಲಿಂದ ನಮ್ಮ ದೊಡ್ಡಣ್ಣ ಮಗಳಿಗೆ, ಅಸ್ಲಂ ಪಾಷಾ ನಮ್ಮ ದೊಡ್ಡಣ್ಣ ಮಗ. ಅಲ್ಲಿ ಫೈಜಾ ಅಂತ ಒಂದು ಕಸಿನ್ಗೆ ಮದುವೆ ಮಾಡ್ಕೊಂಡು ಬಂದಿದ್ವಿ. ಇಲ್ಲಿಂದ ನಮ್ಮ ದೊಡ್ಡಣ್ಣ ಮಗಳಿಗೆ ಅಲ್ಲಿ ಕೊಟ್ಟಿದ್ದೀವಿ. ಅಲ್ಲಿ ಅವರು ಒಂದು 5-6 ದಿವಸದಲ್ಲಿ ಬರಬೇಕಾಗಿತ್ತು. ಇಲ್ಲಿಂದ ಎಲ್ಲ ರಿಕಾರ್ಡ್ ಎಲ್ಲ ಕಳಿಸಿದ್ವಿ SP ಆಫೀಸಿಂದ. ಅದು ಏನೈತೆ ಈಗ ಬರ್ತಾರೆ ಇಲ್ಲ ಏನು ಕಾನೂನಿಂದ ಏನು ಮಾಡ್ತಾರೆ ನೋಡ್ಬೇಕು ಸರ್ ಅಷ್ಟೇ. ಈಗ ಫೈಜಾ ಅವ್ರು ಎಲ್ಲಿದ್ದಾರೆ ಸರ್? ಫೈಜಾ ಅವರು ಅದಕ್ಕೆ ಇದಾಗೈತೆ, ಹಾರ್ಟ್ ಅಟ್ಯಾಕ್ ಆಗೈತೆ. ಎಲ್ಲ ತೋರಿಸಿದ್ದೇನಲ್ಲ ರಿಕಾರ್ಡು. ಇಲ್ಲಿ ಆಗಲ್ಲ ಅಂದರು, ಬೆಂಗಳೂರು ಕರ್ಕೊಂಡು ಹೋಗಿದ್ದಾರೆ. ಜೊತೆಗೆ ಹೋಗಿದ್ದಾರೆ. ಇಲ್ಲೇ ವಾಸ ಇರೋದು. ಎಷ್ಟು ಜನ ಮಕ್ಕಳು ಸರ್ ಮದುವೆ? 3 ಮಕ್ಕಳು. ಎಲ್ಲ ಒಂದು 7th, ಒಂದು 9th, ಒಂದು 2ನೇ ಕ್ಲಾಸು, 1ನೇ ಕ್ಲಾಸ್ ಹೋಗ್ತಾರೆ. ಈಗ ಎಷ್ಟು ವರ್ಷ ಆಯ್ತು ಸರ್ ಇಲ್ಲಿಗೆ ಬಂದು ಅವ್ರು? ಅಂದ್ರೆ ಮದುವೆ ಮಾಡ್ಕೊಂಡು ಕರ್ಕೊಂಡ್ ಬಂದು 20 ವರ್ಷ ಆಯ್ತು. ಇಲ್ಲಿನ ಸಿಟಿಜನ್ಶಿಪ್ ಏನಾದ್ರು ಸಿಕ್ಕಿದೆಯಾ ಸರ್? ಬೋಲ್ಯೂ ಅಂದ್ರೆ ಇಲ್ಲಿ ನಾಗರಿಕ ಪೌರತ್ವ ಆ ಥರದ್ದೆಲ್ಲ ಅಪ್ಲೈ ಮಾಡಿ ಹೇಳಿದ್ರು, ಬಂದೈತೆ ಅಂತ. ಹೋಗಿ ಇಸ್ಕೊಂಡಿಲ್ಲ. ಈಗ ಆಧಾರ್ ಕಾರ್ಡ್ ಆ ಥರದ್ದು ಏನಿಲ್ವಾ ಸರ್? ಇಲ್ಲ ಮಾಡಿಸಿಲ್ಲ. ಮಕ್ಕಳಿಗೆಲ್ಲ ಇದೆ? ಮಕ್ಳಿಗೆಲ್ಲ ಐತೆ. ಈಗ ಇದರಲ್ಲಿ ಕಾಶ್ಮೀರದಲ್ಲಿ ಆಯ್ತಲ್ಲ ಸರ್, ಅದು ಆ ಘಟನೆ ಬಗ್ಗೆ ಏನು ಹೇಳ್ತೀರಾ ಸರ್? ನಾವು ಏನು ಸರ್, ಅವ್ರು ಯಾರು ಬೇವರ್ಸಿ ಅವ್ರು ಮಾಡಿದ್ದಾರೆ, ಅವ್ರಿಗೇನು ಮಾಡಿರೋರು ಶಿಕ್ಷೆ ಕೊಡಬೇಕು. ಎಲ್ಲರಿಗೂ ಯಾಕೆ ತೊಂದರೆ ಕೊಡ್ತೀರಾ? ಯಾಕೆ ಬಾರ್ದು? ಏನೈತೆ ಕರೆಕ್ಟಾಗಿ ಕಾನೂನು ಬಗ್ಗೆ ಇದು ಮಾಡ್ಕೊಳ್ಳಿ ಅಷ್ಟೇ. ಅಲ್ಲ, ಈಗ ಸರ್ಕಾರನೇ ಆದೇಶ ಹೊರಡಿಸಿದೆ, ಎಲ್ಲಿದ್ದಾರೆ ನೋಡಿ ಅವ್ರನ್ನ ವಾಪಸ್ ಕಳಿಸ್ಬೇಕು ಅನ್ನುವಂಥ ನಿರ್ಧಾರವನ್ನು ಕೈಗೊಳ್ತಾ ಇದೆ. ಇದಕ್ಕೆ ಏನು ಇಲ್ಲ, ಕಾನೂನಿಂದ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಅವ್ರಿಗೂ ಹುಷಾರಿಲ್ಲ. ಆವಾಗಲೇ ಎಲ್ಲ ಸಕ್ಕರೆ ಕಾಯಿಲೆ, BP, ಶುಗರ್ ಎಲ್ಲ ಬಂದೈತೆ ಫೈದಾಗೆ. ಅವ್ರಿಗೂ ಇದಾಗೈತೆ, ನಡೆಯೋಕ್ಕಾಗಲ್ಲ. ಫುಲ್ A to Z ಬೇರೆ ಇದೇ ಮಾಡೋದು. ಎಲ್ಲ ರಿಕಾರ್ಡ್ ಐತೆ. ಆಸ್ಪತ್ರೆದು ರಿಕಾರ್ಡ್ ಐತೆ. ಆಸ್ಪತ್ರೆಗೆ ದಿವಸ ತೋರಿಸೋದು, ಒಂದು ತಿಂಗಳಿಗೆ ಒಂದು ಸತಿ ಅಡ್ಮಿಟ್ ಮಾಡಬೇಕು. ಎಲ್ಲ ರಿಕಾರ್ಡ್ ಐತೆ. ಈಗ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ರೆ ರಿಕ್ವೆಸ್ಟ್ ಮಾಡ್ಕೊಡ್ತೀವಿ. ಏನಿರೋದು ಈಗ ಮಕ್ಕಳು ಐತೆ, ಫ್ಯಾಮಿಲಿ ಐತೆ. ಏನಿರೋದು ನೀವು ಕಾನೂನಿಂದ ಇದು ಮಾಡ್ಬೇಕು ಅಷ್ಟೇ. ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ರಿ. ಯಾರು ಮಾಡಿದಾರೆ ಅವ್ರು ಕೊಡ್ರಿ. ಯಾಕೆ ಜನಗಳಿಗೆಲ್ಲ ಯಾಕೆ ಸುಮ್ಮನೆ ಅವ್ರಿಗೆಲ್ಲ ಕೊಡಬೇಡ್ರಿ. ಈಗ ಕೊನೆಯದಾಗಿ ಏನಾದರೂ ಪೊಲೀಸ್ನವ್ರು ಏನಾದರೂ ನಿಮ್ಮನ್ನು ಸಂಪರ್ಕ ಮಾಡಿದ್ರು ಸರ್? ಹೇಳಿ ಫೋನ್ ಮಾಡಿದ್ರು, SP ಆಫೀಸಿಂದ ಬಂದು ಸೈನ್ ಹಾಕೋಗಿ ಅಂದರು. ಆಗಿ ಬಂದಿದ್ದಾರೆ ಸೈನು. ಈಗ ಬೇರೆ ಏನಾದರೂ ಹೇಳೋವಂಥದ್ದು ಇದೆಯಾ ಸರ್ ಸರ್ಕಾರಕ್ಕೆ? ಇಲ್ಲ ಸರ್, ಏನೈತೆ ಸರ್ಕಾರ ಯಾರು ಮಾಡಿದಾರೆ ಅವ್ರು ಶಿಕ್ಷೆ ಕೊಡ್ರಿ. ಎಲ್ಲರಿಗೂ ಜನಗಳಿಗೆ ಎಲ್ಲ ಭಾಳವ್ರಿಗೆ ಯಾಕೆ ಸುಮ್ಮನೆ ಇದು ಮಾಡ್ತೀರಾ? ಏನೈತೆ ನೋಡ್ರಿ ನೀವೇ ಕಣ್ಣಿಂದ. ಏನು ಕಾನೂನು ಇದು ನಾವು ಏನು ಪಾಲನೆ ಮಾಡ್ತೀವಿ, ಕಾನೂನು ಏನು ಮಾಡ್ತಾರೆ ಅದು. ಕೆಟ್ಟವ್ರು ಮಾಡ್ತಾರ, ಅವ್ರಿಗೆ ಶಿಕ್ಷೆ ಕೊಡ್ರಿ. ಆಯ್ತು. ಇದಿಷ್ಟು ಏನು ಪಾಕಿಸ್ತಾನದಿಂದ ಮದುವೆ ಮಾಡಿಕೊಂಡು ಕರೆತಂದಿರುವಂತಹ ಅವರ ಸಂಬಂಧಿಕರ ಮಾತಾಗಿರುವಂಥದ್ದು. ಯಾರು ತಪ್ಪು ಮಾಡ್ತಾರೋ ಅವರಿಗೆ ಶಿಕ್ಷೆ ಕೊಡಿ. ಇಲ್ಲ ಅಂತಂದರೆ ಈಗ ಇಷ್ಟು ದಿನಗಳ ಕಾಲ ಅವರು ಫ್ಯಾಮಿಲಿ, ಕುಟುಂಬ ಅದನ್ನೆಲ್ಲ ನೋಡಿಕೊಂಡು ಇಲ್ಲಿರೋವಂಥವ್ರು ಎಲ್ಲದ್ರ ಬಗ್ಗೆನೂ ಕೂಡ SP ಆಫೀಸ್ ಅಥವಾ ಪೊಲೀಸರಿಗೆ ಮಾಹಿತಿ ಇರುತ್ತೆ. ಅದಕ್ಕೆ ತಕ್ಕಂತೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಅವರ ಕುಟುಂಬಸ್ಥರ ಮಾತಾಗಿರೋದು. ಮಧು ಇಂಗ್ಲಿಷ್, ನ್ಯೂಸ್ ಫಸ್ಟ್, ತುಮಕೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.